ಸ್ನೇಹಿತರೆ, ನಾವು ಟೊಮೊಟೊ ಎಲ್ಲ ಖಾಲಿ ಮಾಡಿಕೊಂಡು ಐಚರ್ ಶೋರೂಮಿಂದ ಸೀದಾ ನಾವು ಮಂಗಳೂರಲ್ಲಿ ಗೊಬ್ಬರ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಇಲ್ಲಿ ಗೊಬ್ಬರ ಲೋಡ್ ಆಗುತ್ತೆ. ಈಗ ಅವಾಗೆ ಶುರು ಮಾಡಿದ್ದಾರೆ ಲೋಡಿಂಗ್ ಎಲ್ಲ. ಚೀಲ ಎಲ್ಲ ಈ ಥರ ಹೊಡಿತಾ ಇದ್ದಾರೆ ನೋಡಿ. ನಾನು ಚೀಲ ಎಲ್ಲ ಕೂಡ ಅಟ್ಟಿ ಲೆಕ್ಕಾಚಾರದಲ್ಲಿ ಎಣಿಸ್ಕೊತಾ ಇದ್ದೆ. ಅದೆಲ್ಲ ಆದಮೇಲೆ ಲೋಡ್ ಮಾಡಿಕೊಂಡು ಸೀದಾ ನಾವು ಅಲ್ಲಿಂದ ಹೊರಟ್ವಿ. ಬಿಲ್ಲೆಲ್ಲ ಇಸ್ಕೊಂಡು ಮಲ್ಕಿ, ಮೂಡುಬಿದಿರೆ, ಬೆಳ್ತಂಗಡಿ, ಉಜಿರೆ ಅಂದರೆ ಧರ್ಮಸ್ಥಳ ರಸ್ತೆಯಲ್ಲಿ ಚಾರ್ಮಡಿ ಘಾಟಿಂದ ಸೀದಾ ನಾವು ಕೊಟ್ಟಿಗೆಹಾರದಿಂದ ಕಳಸ ರೋಡಲ್ಲಿ ಹೋಗಬೇಕು. ನಾನು ಇಲ್ಲಿ ಸದ್ಯಕ್ಕೆ ಬಾಯ್ಲ್ಡ್ ರೈಸು ಮತ್ತು ಚಿಕನ್ ಸುಕ್ಕ ಎಲ್ಲ ತಿಂತಾಯಿದ್ದೀನಿ. ಇಲ್ಲಿ ಬೆಳ್ತಂಗಡಿ ಹತ್ರ ಪಲ್ಯ ಎಲ್ಲ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ಇಲ್ಲಿ ಧರ್ಮಸ್ಥಳದ ಹತ್ರ ರೋಡೆಲ್ಲ ರೆಡಿ ಮಾಡ್ತಾಯಿದ್ರು. ರೋಡೆಲ್ಲ ತುಂಬ ಡಬಲ್ ರೋಡ್ ಅಗಲ ಮಾಡ್ತಾಯಿದ್ದಾರೆ. ಇನ್ನೇನು ನಾವು ಚಾರ್ಮುಡಿ ಹತ್ತತ್ರ ಬಂದ್ವಿ. ನೋಡಿ ಮಳೆ ಎಲ್ಲ ಹೆಂಗೆ ಬರ್ತಿದೆ. ಸದ್ಯಕ್ಕೆ ನಾವು ಇಲ್ಲಿ ಚಾರ್ಮುಡಿ ಘಾಟ್ ಮೇಲೆ ಹೋಗ್ತಾ ಇದ್ದೀವಿ. ಮಳೆ ಅಂತೂ ತುಂಬ ಅಂದರೆ ತುಂಬ ಬರ್ತಿದೆ. ಈ ಕಡೆ ಎಲ್ಲ ಕೂಡ ತುಂಬ ಮಳೆ ಆಗ್ತಿದೆ. ಚಾರ್ಮುಡಿ ಘಾಟು, ಈ ಕಡೆ ಧರ್ಮಸ್ಥಳ, ಈ ಕಡೆ ಎಲ್ಲ ಕೂಡ ಮುಕ್ಕಾಲು ಘಾಟ್ ಹತ್ತಿಬಿಟ್ಟೆ. ನೋಡಿ ಸೀನ್ರಿ ಯಾವ ರೀತಿ ಕಾಣಿಸ್ತಿದೆ. ಬೆಳಗ್ಗೆನೇ ಆಯಿತು. ಈ ಸೀನ್ರಿ ನೋಡೋಣ ಅಂತಲೇ ನಾನು ಧರ್ಮಸ್ಥಳದ ಹತ್ರ ಬೆಳಿಗ್ಗೆ ಒಂದು 4 ಗಂಟೆ ತನಕ ಮಲ್ಕೊಂಡು ಅದಾದಮೇಲೆ ಎದ್ದು ಬಂದಿದ್ದು. ನೋಡಿ ಈ ಫಾಗು, ಈ ಬೆಟ್ಟದ ಮಧ್ಯೆ ಕೂಡ ಎಷ್ಟು ಚೆನ್ನಾಗಿದೆ. ಸೂಪರಾಗಿ ಕಾಣಿಸ್ತಿದೆ ನನಗೆ. ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಇದೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು. ಯಾಕಂದರೆ ಈ ಮಳೆ ವಾತಾವರಣ, ಈ ಲೊಕೇಶನ್ನು, ಈ ಕಡೆ ಯಾರ್ಯಾರು ಜೀವನ ನಡೆಸ್ತಾ ಇರ್ತಾರಲ್ಲ, ಈ ಕಡೆ ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿರ್ತಾರೆ. ಮಲೆನಾಡಲ್ಲಿ ಜೀವನ ನಡೆಸಬೇಕು ಅಂದರೆ. ಘಾಟೆಲ್ಲ ಹತ್ಸಿದ್ದಾದ್ಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಬಂದು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಹೂವೆಲ್ಲ ತಗೊಂಡು ಗಾಡಿಗಿಟ್ಟು ದಕ್ಷಿಣೆ ಎಲ್ಲ ಹಾಕಿ ನಾವು ಇಲ್ಲಿಂದ ಹೊರಡಬೇಕು ಈಗ. ಮತ್ತು ಕಾರಲ್ಲೆಲ್ಲ ಕೂಡ ಈ ಕಡೆ ಬಂದು ಹಗಲೊತ್ತಲ್ಲೆಲ್ಲ ನೈಟೊತ್ತಲ್ಲೆಲ್ಲ ಕೂಡ ಫೋಟೋಗಳೆಲ್ಲ ತಗೊತಾ ಇದ್ದಾರೆ. ಇಂಥ ಹತ್ರ ಎಲ್ಲ ನಿಲ್ಲಿಸಿ. ಇಂಥ ಹತ್ರ ಎಲ್ಲ ಕೂಡ ಫೋಟೋಗಳು, ವೀಡಿಯೋಗಳು ಏನು ತಕ್ಕೊಳ್ಳೋಂಗಿಲ್ಲ ಅಂತೆಲ್ಲ ಬೋರ್ಡುಗಳೆಲ್ಲ ಹಾಕಿದ್ದಾರೆ. ಗಾಡಿಗಳೆಲ್ಲ ನಿಲ್ಲಿಸಿ ಫೋಟೋಗಳು, ವೀಡಿಯೋಗಳು ಏನು ತಕ್ಕೋಬಾರ್ದು, ಮತ್ತು ಅದ್ರ ಮೇಲೆಲ್ಲ ನಿಂತ್ಕೋಬಾರ್ದು ಅಂತ ಬೋರ್ಡುಗಳೆಲ್ಲ ಹಾಕಿದ್ದಾರೆ. ಮಳೆ ಬರೋ ಟೈಮಲ್ಲೆಲ್ಲ ಕೂಡ ಇಲ್ಲಿ ವಾಟ್ರೆಲ್ಲ ಫಾಲ್ ಆಗ್ತಾ ಇರುತ್ತೆ. ಅದೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ತುಂಬ ಅಂದರೆ ತುಂಬ ಬೆಟ್ಟದ ಮೇಲೆ ಬಂದುಬಿಟ್ವಿ. ಅದಕ್ಕೆ ಫಾಗ್ ನೋಡ್ರಿ ಯಾವ ರೀತಿ ಬರ್ತಿದೆ ದಾರಿಗೆಲ್ಲ ಕೂಡ. ನಾವು ಕೊಟ್ಟಿಗೆಹಾರದಿಂದ ನಾವು ಇಲ್ಲಿ ಬಿಳಿಗೆರೆಗೆ ಹೋಗ್ತಾ ಇರೋದು. ಅಂದರೆ ಕಳಸ ರೋಡಲ್ಲಿ ಹೋಗಿ ನಿದುವಾಳೆ ಅಂತ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತಿರ್ಕೊಂಡು ಹೋದರೆ ನಮಗೆ ಆ ಊರು ಸಿಗುತ್ತೆ. ಆ ಊರಲ್ಲಿ ಸಂದೀಪ್ ಅಣ್ಣವ್ರ ತೋಟಕ್ಕೆ ತೊಗೊಂಡೋಗ್ತಾ ಇರೋದು ಇದು ಮಾಲು. ಇದೆಲ್ಲ ಕೂಡ ಎಸ್ಟೇಟ್ ರೋಡುಗಳು. ಫುಲ್ ಅಂದರೆ ಫುಲ್ಲು ಘಾಟ್ ಸೆಕ್ಷನ್ ರೋಡುಗಳು ಇವೆಲ್ಲ ಕೂಡ. ಈ ಕಡೆ ಎಲ್ಲ ಕೂಡ ಕಾಫಿ ಎಸ್ಟೇಟು, ಮೆಣಸು ಮತ್ತು ಅಡಿಕೆ ಇವೇ ಜಾಸ್ತಿ ಬೆಳೆಯೋದು. ಎಲ್ಲ ನೋಡಿ ಅನ್ಲೋಡ್ ಮಾಡ್ಕೊಳ್ಳೋದು ಶುರು ಮಾಡಿದ್ರು. ಅವರೆಲ್ಲ ಬಂದು ಇಲ್ಲೇ ದಾರಿ ಪಕ್ಕದಲ್ಲಿ ಹಾಕ್ಕೊತಾ ಇದ್ದಾರೆ.